ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ ಮೊದಲನೆಯ ಅಧ್ಯಾಯವಾಗಿರುವಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು ತಿಳ್ಕೊಳ್ಳೋಣ ಮಕ್ಕಳೇ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತ ಮತ್ತು ಯುರೋಪಿನ ರಾಷ್ಟ್ರಗಳ ನಡುವೆ ಪ್ರಾಚೀನ ಕಾಲದಿಂದಲೂ ಒಂದು ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ಅಂದರೆ ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಒಂದಿಗಿನ ಸಂಬಂಧವು ಅದು ಆರ್ಥಿಕವಾಗಿ ವಿಚಾರವನ್ನು ಮಾಡ್ತಾ ಹೋದಾಗ ವ್ಯಾಪಾರದ ದೃಷ್ಟಿಕೋನದಲ್ಲಿ ಪ್ರಾಚೀನ ಕಾಲದಿಂದಲೂ ಅದು ವ್ಯಾಪಾರದ ಒಂದು ಸಂಬಂಧವನ್ನು ಹೊಂದಿತ್ತು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳೇ. ಹಾಗೆಯೇ ಪ್ರಮುಖವಾಗಿ ಭಾರತದ ಸಾಂಬಾರ್ ಪದಾರ್ಥಗಳಾಗಿರುವಂತಹ ಇಲ್ಲಿ ಯುರೋಪಿಯನ್ ರಾಷ್ಟ್ರಗಳ ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಪರ್ಕ ಪ್ರಾಚೀನ ಕಾಲದಿಂದಲೂ ಇತ್ತು ಅಂತ ನಾವು ಹೇಳ್ತೀವಲ್ವಾ. ಹಾಗಾದ್ರೆ ಯಾವ ಒಂದು ವಸ್ತುವಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ಸಂಪರ್ಕ ಇತ್ತು ಅಂದ್ರೆ ಭಾರತದ ಸಾಂಬಾರ್ ಪದಾರ್ಥಗಳಾಗಿರುವಂತಹ ದಾಲ್ಚಿನ್ನಿ, ಜೀರಿಗೆ ಮತ್ತು ಏಲಕ್ಕಿ, ಶುಂಠಿ, ಲವಂಗ ಇನ್ನು ಮುಂತಾದ ಸಾಂಬಾರ್ ಪದಾರ್ಥಗಳು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದಿತ್ತು ಮಕ್ಕಳೇ. ಯಾಕಂದ್ರೆ ಯುರೋಪಿಯನ್ ರಾಷ್ಟ್ರಗಳಿಗೆ ಈ ಒಂದು ಸಾಂಬಾರ್ ಪದಾರ್ಥಗಳೇನಿದಾವು, ಯಾವುದೋ ಜೀರಿಗೆ, ಏಲಕ್ಕಿ, ಲವಂಗ, ಮೆಣಸು, ಶುಂಠಿ, ಹಾಗೆಯೇ ದಾಲ್ಚಿನ್ನಿ, ಇನ್ನು ಮುಂತಾದ ಸಾಂಬಾರ್ ಪದಾರ್ಥಗಳು ಇಲ್ಲಿ ತಮಗೆ ಗಮನದಲ್ಲಿಟ್ಟುಕೊಂಡಿರಬೇಕು ಮಕ್ಕಳೇ. ಭಾರತದಿಂದ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಆಗ್ತಿತ್ತು ಅಂತ ನಾವು ಹೇಳ್ತಿದ್ವಲ್ವಾ. ಹಾಗಾದ್ರೆ ಯಾವ ವಸ್ತುಗಳು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನ ಹೊಂದಿತ್ತು ಅಂತ ನೋಡ್ತಾ ಹೋದಾಗೆ ಭಾರತದ ಸಾಂಬಾರ್ ಪದಾರ್ಥಗಳಾಗಿರುವಂತಹ ಜೀರಿಗೆ, ಏಲಕ್ಕಿ, ಲವಂಗ, ಮೆಣಸು. ಅಂದ್ರೆ ಮೆಣಸು ಅಂತಂದ್ರೆ ಇಲ್ಲಿ ಕಾಳುಮೆಣಸು ಅಂತ ನಾವು ಮಾತಾಡ್ತೀವಿ, ಇನ್ನೊಂದು ಕೆಲವರ ಕಡೆಗೆ ಬೋಳ ಮೆಣಸು ಅಂತ ಕರೀತಾರೆ. ಆ ಮೆಣಸು ಮತ್ತು ಶುಂಠಿ, ದಾಲ್ಚಿನ್ನಿ ಮುಂತಾದ ಸಾಂಬಾರ್ ಪದಾರ್ಥಗಳೇನಾಗ್ತಿದ್ವು ಅಂತಂದ್ರೆ ಭಾರತದಿಂದ ಯುರೋಪಿಯನ್ ರಾಷ್ಟ್ರಗಳಿಗೆ ಏನಾಗ್ತಿದ್ವು, ರಫ್ತಾಗ್ತಿದ್ವು ಮಕ್ಕಳೇ. ಗಮನ ಇಟ್ಕೊಂಡ್ರಿ. ಹೀಗೆ ಈ ಒಂದು ಸಾಂಬಾರ್ ಪದಾರ್ಥಗಳು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಈ ಒಂದು ವ್ಯಾಪಾರವು ಮಧ್ಯಕಾಲದಲ್ಲಿಯೂ ಸಹ ಏನಾಗಿತ್ತು, ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ರಾಷ್ಟ್ರಗಳೊಂದಿಗೆ, ಯುರೋಪ್, ಭಾರತ ಮತ್ತು ಏಷ್ಯಾದ ರಾಷ್ಟ್ರಗಳೊಂದಿಗೆ ಮಧ್ಯಕಾಲದವರೆಗೂ ಏನಾಗಿತ್ತು, ವ್ಯಾಪಾರವನ್ನು ಹೊಂದಿತ್ತು ಮಕ್ಕಳೇ. ಅದು ಮುಂದುವರಿಕೊಂಡು ಹಾಗೆ ಬಂದಿತ್ತು. ಹಾಗೆಯೇ ಏಷ್ಯಾದ ಸರಕುಗಳು ಅರಬ್ ವರ್ತಕರು, ಏಷ್ಯಾದಲ್ಲಿರುವಂತಹ ಏನಿದೆಲ್ಲ ಆ ಅರಬ್ ವರ್ತಕರು ಏನ್ ಮಾಡ್ತಿದ್ರು ಅಂತಂದ್ರೆ ಭಾರತದಲ್ಲಿರುವಂತಹ ವಸ್ತುಗಳನ್ನ ಕೊಂಡುಕೊಂಡು ಅವುಗಳನ್ನ ಯುರೋಪಿಯನ್ ರಾಷ್ಟ್ರಗಳಿಗೆ ಏನ್ ಮಾಡ್ತಿದ್ರು, ರಫ್ತು ಮಾಡ್ತಿದ್ರು ಮಕ್ಕಳೇ. ಹೀಗೆ ವರ್ತಕರು ಏನಿದಾರೋ, ಅರಬ್ಬಿನ ವರ್ತಕರು ಏನಿದಾರೋ ಈ ಒಂದು ವ್ಯಾಪಾರದಲ್ಲಿ ಬಹಳಷ್ಟು ಲಾಭವನ್ನ ಗಳಿಸ್ತಾ ಇದ್ರು. ನೆನ್ಪಿಟ್ಕೊಳ್ಳಿ, ಭಾರತದ ಸಾಂಬಾರ್ ಪದಾರ್ಥಗಳನ್ನ ಏನು ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಮಾಡ್ತಿದ್ರು, ಆ ಒಂದು ರಫ್ತು ಕಾರ್ಯದಲ್ಲಿ, ಆ ಒಂದು ವ್ಯಾಪಾರ ಕಾರ್ಯದಲ್ಲಿ ಅರಬ್ನ ವರ್ತಕರು ಬಹಳಷ್ಟು ಆದಾಯವನ್ನು ಏನ್ ಮಾಡ್ಕೊಂತಿದ್ರು ಮಕ್ಕಳೇ, ಪಡ್ಕೊಂತಿದ್ರು. ಇಂತಹ ಸಂದರ್ಭದಲ್ಲಿ ಆ ವ್ಯಾಪಾರ ವಹಿವಾಟು ನಡಿಬೇಕಲ್ವಾ, ಅದು ಭೂಮಾರ್ಗದ ಮೂಲಕವೇ ಸಾಗ್ತಾ ಇತ್ತು ಮಕ್ಕಳೇ. ಯಾವ ಮಾರ್ಗದ ಮೂಲಕ? ಭೂಮಾರ್ಗದ ಮೂಲಕ ಈ ಒಂದು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ನಡೀತಿತ್ತು. ನೋಡಿ, ಭೂಮಾರ್ಗದ ಮೂಲಕ ವ್ಯಾಪಾರ ಸಾಗ್ತಾ ಇತ್ತು ಮಕ್ಕಳೇ. ಹಾಗಾದ್ರೆ ಭೂಮಾರ್ಗದ ಮೂಲಕ ನಡಿಬೇಕಾದ್ರೆ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರುವಂತಹ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಯುರೋಪಿಯನ್ ದೇಶಗಳು ಏನ್ ಮಾಡ್ತಿದ್ರು, ಅಲ್ಲಿಗೆ ಬಂದು ಮಾರ್ತಿದ್ರು. ಕಾನ್ಸ್ಟಾಂಟಿನೋಪಲ್ ನಗರ ಗಮನ ಇಟ್ಕೊಳ್ರಿ. ಈ ಕಾನ್ಸ್ಟಾಂಟಿನೋಪಲ್ ನಗರ ಏಷ್ಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗಬೇಕಾದ್ರೆ ಏಷ್ಯಾ ಖಂಡದಿಂದ ಅಥವಾ ಈ ಭಾರತದಿಂದ, ಏಷ್ಯಾದ ಹಲವಾರು ದೇಶಗಳು ಮತ್ತು ಈ ಭಾರತದಿಂದ ತಾವು ಕೊಂಡುಕೊಂಡಿರುವಂತಹ ಈ ಸಾಂಬಾರ್ ಪದಾರ್ಥಗಳನ್ನ ಯುರೋಪಿಯನ್ ರಾಷ್ಟ್ರಗಳಿಗೆ ಸಾಗಿಸಬೇಕಾದ್ರೆ ಭೂಮಾರ್ಗವಾಗಿ ಯಾವ ನಗರ ಆಗಿತ್ತು, ರೋಮನ್ ಸಾಮ್ರಾಜ್ಯದ ಒಂದು ಭಾಗವಾಗಿರುವಂತಹ ಕಾನ್ಸ್ಟಾಂಟಿನೋಪಲ್, ಯಾವುದೋ ನೋಡಿ, ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಅದೇನಾಗಬೇಕಿತ್ತು, ವ್ಯಾಪಾರ ಮಾರ್ಗ ಸಾಗಬೇಕಾಗಿತ್ತು. ಅದು ಭೂಮಾರ್ಗ. ನೆನಪಿಟ್ಕೊಳ್ಳಿ ಮಕ್ಕಳು.
ಮುಂದೇನಾಯ್ತು, ಈ ಭೂಮಾರ್ಗ ಇದು ಕಾನ್ಸ್ಟಾಂಟಿನೋಪಲ್ ನಗರ ತಾವು ಕೊಂಡುಕೊಂಡಿರುವಂತಹ ವಸ್ತುಗಳನ್ನ ಬೇರೆ ದೇಶಗಳಿಗೆ ಕಳಿಸಬೇಕಾದ್ರೆ ಇದೊಂದು ಕೇಂದ್ರ ಸ್ಥಳವಾಗಿ ಉಳಿತು, ಒಂದು ರಫ್ತು ಕೇಂದ್ರವಾಗಿ ಉಳಿತಿದ್ದು. ಇಲ್ಲಿಗೆ ಬಂದು ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಬಂದೇ ಮುಂದೆ ಸಾಗಬೇಕಾಗಿತ್ತು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆ ಅರಬನ ವರ್ತಕರು ಏಕಸ್ವಾಮ್ಯವನ್ನ ಸಾಧಿಸಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ವ್ಯಾಪಾರದಲ್ಲಿ ಏಕಸ್ವಾಮ್ಯತೆಯನ್ನು ಪಡ್ಕೊಳ್ಬೇಕಂತ ಉದ್ದೇಶವನ್ನ ಹೊಂದಿರುವಂತಹ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿ ಏನ್ ಮಾಡಿದಪ್ಪ ಅಂದ್ರೆ ಏಕಸ್ವಾಮ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿತು. ಇಂತಹ ಸಂದರ್ಭದಲ್ಲೇ ಏನಾಗುತ್ತೆ, ಇದರ ಲಾಭವನ್ನು ಅರಿತುಕೊಂಡಿರುವಂತಹ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಈಗ ನೋಡ್ಕೊಳ್ಬೇಕಾಗಿದ್ದು ಕಾನ್ಸ್ಟಾಂಟಿನೋಪಲ್ ನಗರದ ಒಂದು ವಶ. ಹಾಗಾದ್ರೆ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಹೇಗಾಯಿತು ಅನ್ನೋದಕ್ಕಿಂತ ನಾವು ಪೂರ್ವದಲ್ಲಿ ಭಾರತದ ಸಾಂಬಾರ ಪದಾರ್ಥಗಳು ಯಾವ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ಹೊಂದಿತ್ತು ಅಂತ ಒಂದು ಪ್ರಶ್ನೆಯನ್ನು ಕೇಳುವಂತ ಚಾನ್ಸಸ್ ಇರುತ್ತೆ ಮಕ್ಕಳು. ಹಾಗೆ ಭಾರತದ ಯಾವ ಸಾಂಬಾರ ಪದಾರ್ಥಗಳು ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತಾಗ್ತಿತ್ತು ಅಂತಲೂ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇರುತ್ತೆ ಮಕ್ಕಳು. ಓಕೆ, ಈಗ ಮತ್ತೆ ನಾವು ಮುಂದುವರೆದು ಕಾನ್ಸ್ಟಾಂಟಿನೋಪಲ್ ನಗರದ ವಶ ಹೇಗಾಯಿತು, ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ನಡುವಿನ ಕೊಂಡಿಯಂತಿರುವಂತಹ ಕಾನ್ಸ್ಟಾಂಟಿನೋಪಲ್ ನಗರ. ನೋಡ್ರಿ, ಒಂದು ತಾವು ಗಮನದಲ್ಲಿಟ್ಟುಕೊಂಡಿರ್ಬೇಕು ಮಕ್ಕಳೇ, ಯುರೋಪಿಯನ್ ರಾಷ್ಟ್ರ ಮತ್ತು ಈ ಏಷ್ಯಾ ಖಂಡ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳ ನಡುವೆ ಒಂದು ಕೊಂಡಿಯಂತಿರುವಂತಹ, ಯಾವುದರ ಕೊಂಡಿ, ವ್ಯಾಪಾರದ ಕೊಂಡಿಯಂತಿರುವಂತಹ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ 1453ರಲ್ಲಿ ಅಟೋಮನ್ ಟರ್ಕರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನಗರವನ್ನ ವಶಪಡಿಸಿಕೊಳ್ತಾರೆ ಮಕ್ಕಳು. ನೋಡ್ರಿ, ಯಾರು, ಅಟೋಮನ್ ಟರ್ಕರು 1453ರಲ್ಲಿ ಈ ನಗರವನ್ನ ವಶಪಡಿಸಿಕೊಳ್ತಾರೆ. ನೋಡಿ, ನೆನಪಿಟ್ಟುಕೊಳ್ರಿ, ಯಾಕೆ ಈ ನಗರವನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು? ಯಾಕೆ ವಶಪಡಿಸಿಕೊಂಡ್ರು ಅಂದ್ರೆ, ಇಟಲಿ ತನ್ನ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಏಷ್ಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಇಟಲಿ ಮತ್ತು ಇಟಲಿಯ ವರ್ತಕರು ಮತ್ತು ಅರಬ್ ವರ್ತಕರು ಏಕಸ್ವಾಮ್ಯತೆಯನ್ನು ಪಡೆದುಕೊಂಡಿದ್ರು. ಇದನ್ನರಿತ ಆಟೋಮನ್ ಟರ್ಕರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅತಿ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಸ್ಥಳ ಇದಾಗಿದೆ, ಯುರೋಪಿಯನ್ ರಾಷ್ಟ್ರಗಳಿಗೆ ತಾವು ತೆರಳಬೇಕಾದ್ರೆ ಅಥವಾ ವ್ಯಾಪಾರ ವಹಿವಾಟು ನಡಿಬೇಕಾದ್ರೆ ಇದು ಪ್ರಮುಖವಾದಂತಹ ಕೇಂದ್ರ ಆಗಿದೆ. ಹಾಗಾಗಿ ಈ ನಗರವನ್ನು ವಶಪಡಿಸಿಕೊಂಡು ಬಿಡೋಣ ಎನ್ನುವಂತಹ ಒಂದು ಮನಸ್ಸಿನಲ್ಲಿ ಧೋರಣೆ ಮಾಡ್ಕೊಂತಾರೆ. ಆ ಪ್ರಕಾರವಾಗಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ 1453ರಲ್ಲಿ ಏನ್ ಮಾಡ್ತಾರೆ ಮಕ್ಕಳೇ, ವಶಪಡಿಸಿಕೊಳ್ತಾರೆ. ಹಾಗಾದ್ರೆ ವಶಪಡಿಸಿಕೊಂಡ ಸಮಸ್ಯೆ ಏನಾಯ್ತು ಮುಂದೆ ನೋಡಿ. ವಶಪಡಿಸಿಕೊಂಡ ಇದರಿಂದಾಗಿ ಆ ನಗರವು ಆ ನಗರವನ್ನ ಸಂಧಿಸುವ ಅಥವಾ ಸಂಪರ್ಕಿಸುವ, ನೋಡಿ ಒಂದು ಗಮನ ಇಟ್ಕೊಂಡಿರ್ಬೇಕು ಮಕ್ಕಳೇ, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸುವ ಅಥವಾ ಸಂಪರ್ಕಿಸುವ ಮಾರ್ಗ ಏನಾಗ್ಬಿಡ್ತು, ಟರ್ಕರ ನಿಯಂತ್ರಣಕ್ಕೆ ಒಳಪಡ್ತು ಮಕ್ಕಳೇ. ನೋಡಿಲಿ ಹೇಗಾಗುತ್ತಂದ್ರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಟೋಮನ್ ಟರ್ಕರು ವಶಪಡಿಸಿಕೊಳ್ತಾರೆ ಅಂತ ನಾವು ಹೇಳಿದ್ವಿ ಈಗ. ಹಾಗಾದ್ರೆ ಆ ನಗರವನ್ನು ವಶಪಡಿಸಿಕೊಂಡ ಮೇಲೆ ಆ ನಗರವನ್ನು ಸಂಪರ್ಕಿಸುವ ಎಲ್ಲ ಮಾರ್ಗಗಳು ಈ ಕಡೆಯಿಂದ ಏಷ್ಯಾದಿಂದ ಅಥವಾ ಭಾರತದಿಂದ ಸಂಪರ್ಕಿಸುವಂತಹ, ಯುರೋಪನ್ನು ಸಂಪರ್ಕಿಸುವಂತಹ ಒಂದು ಮಾರ್ಗ, ಯುರೋಪಿಯನ್ ವರ್ತಕರು ಭಾರತವನ್ನು ಸಂಪರ್ಕಿಸಲಿಕ್ಕೆ ಇರುವಂತಹ ಮಾರ್ಗವೇ ಈ ಕಾನ್ಸ್ಟಾಂಟಿನೋಪಲ್ ನಗರ ಆಗಿತ್ತು. ಇದನ್ನು ವಶಪಡಿಸಿಕೊಂಡ ಮೇಲೆ ಆ ಎಲ್ಲ ಮಾರ್ಗಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟು. ಹಾಗಾದ್ರೆ ಮುಚ್ಚಲ್ಪಡ್ತು ಅಂತಂದ್ರೆ ಅಥವಾ ನಿಯಂತ್ರಣಕ್ಕೊಳಪಡ್ತು. ಯಾರ ನಿಯಂತ್ರಣಕ್ಕೆ? ಟರ್ಕರ ನಿಯಂತ್ರಣಕ್ಕೆ ಒಳಪಡ್ತು. ಹಾಗೆ ನಿಯಂತ್ರಣಕ್ಕೊಳಪಟ್ಟ ಮೇಲೆ ಹೊಸದಾಗಿ ಸಿಕ್ಕಿರುವಂತಹ ಈ ಒಂದು ಅವಕಾಶವನ್ನ ಮಕ್ಕಳೇ ನೆನಪಿಟ್ಟುಕೊಡ್ರಿ. ಯಾವ ಹೊಸದಾಗಿ ಸಿಕ್ಕಿರುವಂತಹ ಅವಕಾಶ? ಈ ಟರ್ಕರು ವಶಪಡಿಸಿಕೊಂಡ್ರಂತ ಈ ಒಂದೇನಿತ್ತು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ ಮೇಲೆ ಯುರೋಪ್ ಮತ್ತು ಭಾರತದ ಮಧ್ಯ, ಏಷ್ಯಾ ಮತ್ತು ಯುರೋಪಿನ ಮಧ್ಯ ವ್ಯಾಪಾರ ವಹಿವಾಟು ನಿಂತುಕೊಂಡ್ಬಿಡುತ್ತೆ.
ಯಾಕೆ ನಿಂತುಕೊಂತು? ನಿಂತ್ಕೊಳ್ಳೋಕ್ಕೆ ಕಾರಣವೇ ಆಟೋಮೆಟಿಕ್. ಇವರೇನು ಮಾಡಿಬಿಟ್ರು, ಇದರಿಂದ ಹೆಚ್ಚು ಲಾಭ ದೊರೆಯುತ್ತದೆ ಎನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡಂತ ಇವರೇನು ಮಾಡಿದ್ರು ಅಂದರೆ ವ್ಯಾಪಾರದ ಮೇಲೆ ಹೇಗಿದ್ರೂ ವ್ಯಾಪಾರ ಆಗೇ ಆಗುತ್ತಲ್ವಾ. ಯಾಕೆ ವ್ಯಾಪಾರ ಆಗುತ್ತೆ? ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಬಹಳಷ್ಟು ಬೇಡಿಕೆ ಇರೋದ್ರಿಂದಾಗಿ ಹೇಗಿದ್ರೂ ವ್ಯಾಪಾರ ಇದೆ, ಬೇಡಿಕೆ ಹೆಚ್ಚಿದೆ ಅಂತ ಗೊತ್ತಾಗ್ಬಿಟ್ಟಿತ್ತು ಟರ್ಕರಿಗೆ. ಹಾಗಾಗಿ ಆ ಒಂದು ವ್ಯಾಪಾರದ ಮೇಲೆ ತೆರಿಗೆಯನ್ನು ಹೆಚ್ಚು ವಿಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ ಮಕ್ಕಳೇ, ಹೆಚ್ಚು ತೆರಿಗೆಯನ್ನು ವಿಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರಿಂದಾಗಿ ಅದರ ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು, ಈ ಮಾರ್ಗದ ಮೂಲಕದ ವ್ಯಾಪಾರವು ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಹೋಗುವಂತ ವ್ಯಾಪಾರದ ಮಾರ್ಗವು ಏಷ್ಯಾ ಭಾಗದಿಂದ ಯುರೋಪಿಯನ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವ್ಯಾಪಾರದ ಮಾರ್ಗವು ಈ ವರ್ತಕರಿಗೆ ಅಷ್ಟೊಂದು ಲಾಭವನ್ನ ತಂದುಕೊಡಲಿಲ್ಲ. ಯಾಕಂದ್ರೆ ಈ ನಗರದ ಮೂಲಕವೇ ಸಾಗಬೇಕಾಗಿತ್ತು. ಹೆಚ್ಚು ಹೆಚ್ಚು ತೆರಿಗೆಯನ್ನ ಟರ್ಕರು ವಿಧಿಸಿದ್ದರಿಂದಾಗಿ ಸಿಕ್ಕ ಅವಕಾಶವನ್ನ ಈ ರೀತಿಯಾಗಿ ಬಳಸಿಕೊಂಡಿದ್ದರ ಪರಿಣಾಮವಾಗಿ ಅಲ್ಲಿಯ ವರ್ತಕರಿಗೆ ಏನಾಗಲಿಲ್ಲ ಮಕ್ಕಳೇ, ಲಾಭ ಸಿಗಲಿಲ್ಲ. ಹಾಗೆ ಮುಂದೆ ಇದೇ ವೇಳೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನ ಮುರಿಯಲಿಕ್ಕೆ ಗಮನ ಇಟ್ಕೊಳ್ರಿ. ಇಟಲಿಯ ವರ್ತಕರ ಒಂದು ಏಕಸ್ವಾಮ್ಯತೆಯನ್ನು ಮುರಿಬೇಕಾಗಿತ್ತಲ್ವಾ. ಯಾಕಂದ್ರೆ ಇಡೀ ಪೂರ್ತಿ ವ್ಯಾಪಾರದ ಈ ಏಷ್ಯಾ ಮತ್ತು ಯುರೋಪಿನ ರಾಷ್ಟ್ರಗಳ ನಡುವಿನ ಒಂದು ಏನು ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಪಡ್ಕೊಂಡಿದ್ರು, ತಾವಷ್ಟೇ ವ್ಯಾಪಾರವನ್ನ ಮಾಡಬೇಕು ಅನ್ನುವಂಥ ಏಕಸ್ವಾಮ್ಯತೆಯನ್ನು ಪಡ್ಕೊಂಡಿತ್ತಲ್ಲ, ಅದನ್ನು ಮುರಿಲಿಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ಪೇನ್, ಪೋರ್ಚುಗಲ್ ಮೊದಲಾದ ರಾಷ್ಟ್ರಗಳು ಏನ್ ಮಾಡ್ತಪ್ಪ, ದೇಶಗಳು, ಯುರೋಪಿನ ದೇಶಗಳು, ಆ ದೇಶಗಳ ರಾಜರುಗಳೇನಿದ್ದಾರೆ, ಯಾವುದು ಸ್ಪೇನ್, ಪೋರ್ಚುಗಲ್ ಇನ್ನು ಮುಂತಾದ ಯುರೋಪಿಯನ್ ರಾಜ್ಯಗಳ ರಾಜರುಗಳು ಹೊಸ ಜಲಮಾರ್ಗವನ್ನು ಅನ್ವೇಷಣೆ ಮಾಡಲಿಕ್ಕೆ ನಾವಿಕರನ್ನ ಪ್ರೋತ್ಸಾಹ ಮಾಡ್ತಾರೆ. ನೋಡ್ರಿ, ಭೂಮಾರ್ಗ ಮುಚ್ಚಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇಟಲಿಯ ಏಕಸ್ವಾಮ್ಯತೆ ಮುರಿಲೇಬೇಕಿತ್ತು, ಅನಿವಾರ್ಯತೆಯೂ ಸಹ ಇತ್ತು. ಯಾಕಂದ್ರೆ ಯುರೋಪ್ ಮತ್ತು ಏಷ್ಯಾದ ನಡುವಿನ ವ್ಯಾಪಾರದ ಸಂಪರ್ಕ ತುಂಬಾ ಹದಗೆಟ್ಟು ಹೋಗ್ಬಿಟ್ಟಿತ್ತಲ್ವಾ. ಆ ಉದ್ದೇಶದಿಂದಾಗಿ ಹೊಸದಾದಂತಹ ಜಲಮಾರ್ಗವನ್ನು ಕಂಡು ಹಿಡಿಲಿಕ್ಕೆ, ಇಟಲಿಯ ಏಕಸ್ವಾಮ್ಯವನ್ನು ಮುರಿಲಿಕ್ಕೆ ಏನ್ ಮಾಡಿದ್ರು, ಆ ಸ್ಪೇನ್ ಮತ್ತು ಪೋರ್ಚುಗಲ್ ಮತ್ತು ಯುರೋಪಿನ ಮೊದಲಾದ ರಾಷ್ಟ್ರಗಳ ರಾಜರುಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡಿದರು ಮಕ್ಕಳೇ. ನಾವಿಕರನ್ನ ಪ್ರೋತ್ಸಾಹಿಸಲಿಕ್ಕೆ ಪ್ರಾರಂಭಿಸಿದರು ಮಕ್ಕಳೇ. ಇದಕ್ಕೆ ಪೂರಕವಾಗಿ, ಯಾವುದಕ್ಕೆ ಪೂರಕವಾಗಿ? ಈ ಹೊಸ ಜಲಮಾರ್ಗವನ್ನು ಅನ್ವೇಷಣೆ ಮಾಡುವುದರ ಪೂರಕವಾಗಿ ಏನಾಗುತ್ತಪ್ಪ ಅಂತಂದ್ರೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಉಂಟಾದವು. ಯಾಕೆ ಹೊಸ ಆವಿಷ್ಕಾರಗಳು ಉಂಟಾಗ್ತವೆ ಅಂತಂದ್ರೆ ಈ ಒಂದು ಹೊಸ ಅನ್ವೇಷಣೆಯ ಪ್ರತಿಫಲವಾಗಿ ದಿಕ್ಸೂಚಿ ಮಾಪನವನ್ನು ಕಂಡುಹಿಡಿಯಲಾಯಿತು. ಯಾಕೆ ದಿಕ್ಸೂಚಿ ಬೇಕು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ. ದಿಕ್ಸೂಚಿ ವೈಜ್ಞಾನಿಕ ಬೆಳವಣಿಗೆ ಉಂಟಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದಿಕ್ಸೂಚಿ ಮಕ್ಕಳೇ ನೆನಪಿಟ್ಟುಕೊಳ್ಳ್ರಿ. ದಿಕ್ಸೂಚಿ ಮಾಪನವನ್ನು ಕಂಡುಹಿಡಿದರೆ, ಯಾಕಂದ್ರೆ ಸಮುದ್ರ ಪರ್ಯಟನೆ ಮಾಡುವಂತಹ ಆ ನಾವಿಕರಿಗೆ ನಾವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆ ಎನ್ನುವಂಥದ್ದು ಗೊತ್ತಾಗೋದಿಲ್ಲ ಸಮುದ್ರದಲ್ಲಿ ಹೋದಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಭೂಪ್ರದೇಶವೆಲ್ಲೂ ಸಹ ಕಾಣೋದೇ ಇಲ್ಲ. ಸಮುದ್ರದ ಬಹಳಷ್ಟು ವಿಸ್ತಾರವಾದಂತಹ ಸಮುದ್ರದಲ್ಲಿ ನಾವು ಪರ್ಯಟನೆ ಮಾಡಬೇಕಾದ್ರೆ, ನಾವು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆ, ಯಾವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗ್ತಿದೆ ಅನ್ನೋದು ಸಹ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆ ಸಮುದ್ರದ ನಾವು ಬಹಳಷ್ಟು ದೂರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಯಾವ ದಿಕ್ಕಿನೆಡೆಗೆ ಚಲಿಸುತ್ತಿದ್ದೇವೆ ಅನ್ನುವಂಥದ್ದನ್ನು ನಾವು ಗೊತ್ತಿಡಬೇಕಲ್ಲ. ಅದಕ್ಕೋಸ್ಕರ ಈ ದಿಕ್ಸೂಚಿಯ ವೈಜ್ಞಾನಿಕ ಅನ್ವೇಷಣೆ ಉಂಟಾಯಿತು ಮಕ್ಕಳೇ. ಸಮುದ್ರ ಮಾರ್ಗವನ್ನ ಏನು ಪ್ರೋತ್ಸಾಹಿಸಿರಲ್ಲ, ಇದರ ಒಂದು ಪೂರಕವಾಗಿ ಏನ್ ಮಾಡ್ತು, ವೈಜ್ಞಾನಿಕ ಆವಿಷ್ಕಾರಗಳು ಉಂಟಾಗ್ತಾ ಹೋದವು. ಹಾಗೆಯೇ ಆಸ್ಟ್ರೋಲೋಬ್ ಅಂತ ಅನ್ನುವಂಥದ್ದು ಮತ್ತೊಂದು, ಯಾವುದು ಆಸ್ಟ್ರೋಲೋಬ್ ಎನ್ನುವಂಥದ್ದು ಇಲ್ಲಿ ಏನಾಗುತ್ತೆ, ನಕ್ಷತ್ರ ಉನ್ನತಿ ಮಾಪನ ಅಥವಾ ಕಂಪಾಸ್ ಅಂತ ನಾವು ಕರಿತಿದ್ದಕ್ಕೆ ಕಂಪಾಸ್
ಅಥವಾ ಮಾಪಕ ಅಂತ, ಅಥವಾ ಗೃಹೋನ್ನತಿ ಮಾಪಕ ಅಂತಲೂ ಸಹ ಇದನ್ನ ಕರೀತಾರೆ. ಓಕೆ, ಇದು ನೋಡ್ಕೊಳ್ಳಿ. ಆಸ್ಟ್ರೋಲೋಬ್ ಎನ್ನುವಂಥದ್ದು ಅಂದ್ರೆ ಗ್ರಹಗಳ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಸಂಬಂಧಪಟ್ಟಂತೆ ಸಮುದ್ರದಲ್ಲಿ ಏರಿಳಿತ ಉಂಟಾಗುತ್ತೆ. ಅದನ್ನು ಕಂಡುಕೊಳ್ಳಲಿಕ್ಕೆ ಕೇವಲ ಒಂದು ದಿನದ, ಕೇವಲ ಒಂದು ತಿಂಗಳದ, ಕೇವಲ ಒಂದು ವರ್ಷದ ಪರ್ಯಟನೆ ಅಲ್ಲ, ಸುದೀರ್ಘ ವರ್ಷಗಳ ಕಾಲದ ಒಂದು ಪರ್ಯಟನೆ ಆಗುತ್ತೆ. ಸುದೀರ್ಘ ವರ್ಷಗಳ ಒಂದು ಪ್ರಯಾಣ ಇದಾಗಿರುತ್ತೆ. ಹಾಗಾಗಿ ಇದು ಬೇಕೇ ಬೇಕು. ಗ್ರಹೋನ್ನತಿ ಮಾಪಕ ಅಥವಾ ನಕ್ಷತ್ರಗಳ ಉನ್ನತಿ ಮಾಪಕ ಅಂತ ನಾವು ಇದನ್ನು ಕರಿತೀವಿ. ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಆಸ್ಟ್ರೋಲೋಬ್ ಅಂತ ಸಹ ಇದನ್ನ ಕರೀತಾರೆ. ಇವುಗಳ ಒಂದು ಆವಿಷ್ಕಾರ, ವೈಜ್ಞಾನಿಕ ಆವಿಷ್ಕಾರವೂ ಸಹ ಉಂಟಾಯಿತು ಮಕ್ಕಳೇ. ಅದೇ ರೀತಿಯಾಗಿ ಸಿಡಿಮದ್ದುಗಳು, ಮತ್ತೊಂದು ಯಾವುದು ಸಿಡಿಮದ್ದುಗಳು ಇಲ್ಲೇನಾಯ್ತು, ಆವಿಷ್ಕಾರ ಉಂಟಾಯಿತು ಮಕ್ಕಳೇ. ಇವೆಲ್ಲವುಗಳ ಒಂದು ಬಳಕೆಯನ್ನು ಮಾಡಿಕೊಂಡು ನಾವಿಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಮುದ್ರ ಪರ್ಯಟನೆಯನ್ನು ಮಾಡ್ತಾ ಹೋಗ್ತಾರೆ ಮಕ್ಕಳೇ. ತಾವು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನೀವು ತಿಳ್ಕೊಳ್ಬೇಕಾಗಿದ್ದು ಇಷ್ಟೇ ಮಕ್ಕಳೇ. ಏನನ್ನ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾರು ವಶಪಡಿಸಿಕೊಂಡ್ರು ಅಂತ ಒಂದು ಪ್ರಶ್ನೆಯನ್ನು ತಾವು ನೋಡಬಹುದು ಇಲ್ಲಿ. ಹಾಗೆಯೇ ಈ ಒಂದು ನಗರವನ್ನ ಯಾವಾಗ ವಶಪಡಿಸಿಕೊಂಡ್ರು ಅನ್ನುವಂಥದ್ದು ಸಹ ಇಲ್ಲಿ ಆಗುತ್ತೆ ಮಕ್ಕಳೇ. ಇನ್ನು ಮತ್ತೊಂದು ನಾವು 2 ಅಥವಾ 3 ಅಂಕಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ನೋಡ್ತಾ ಹೋದರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಟೋಮನ್ ಟರ್ಕರು ವಶಪಡಿಸಿಕೊಂಡಿದ್ದರಿಂದಾದ ಪರಿಣಾಮಗಳು ಯಾವುವು ಅಂತ ಕ್ವಶನ್ ಆಗಿದೆ. ಹಾಗೆಯೇ ಇಟಲಿಯ ಏಕಸ್ವಾಮ್ಯವನ್ನ ಮುರಿಲಿಕ್ಕೆ ಸ್ಪೇನ್ ಮತ್ತು ಪೋರ್ಚುಗೀಸ್ ರಾಷ್ಟ್ರಗಳು ಯಾವ ಒಂದು ಮಾರ್ಗವನ್ನ ಅನುಸರಿಸಿದವು ಅನ್ನುವಂಥದ್ದು ಸಹ ಏನಾಗುತ್ತೆ ಮಕ್ಕಳೇ, ಇಲ್ಲಿ ಕಂಡು ಬರ್ತದೆ ಮಕ್ಕಳೇ. ಹೀಗೆ ನಾವೇನ್ ಮಾಡ್ಬೋದು, ಪ್ರಮುಖವಾಗಿ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಮಕ್ಕಳೇ. ಹಾಗಾದ್ರೆ ಮುಂದೆ ವಿಚಾರ ನಾವು ನೋಡ್ತಾ ಹೋದ್ರೆ, ಒಂದು ನಿಮಿಷ. ಓಕೆ, ಈ ರೀತಿಯಾಗಿ ಇಷ್ಟು ವಿಷಯಗಳನ್ನ ನಾವಿಲ್ಲೇ ಮಾಡ್ಬೋದು ಮಕ್ಕಳೇ, ತಿಳ್ಕೊಳ್ಬಹುದು. ಹಾಗಾದ್ರೆ ಮುಂದುವರೆದ ಭಾಗವಾಗಿ ನಾವು ನೋಡ್ತಾ ಹೋದ್ರೆ ಏನಾಗಬಹುದು, ಯಾವ್ಯಾವ ವ್ಯಕ್ತಿಗಳು ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ, ಯಾವ್ಯಾವ ರಾಷ್ಟ್ರಗಳು ಈ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವುದನ್ನು ನಾವು ನೋಡ್ತಾ ಹೋಗೋಣ. ಈ ಕಾನ್ಸ್ಟಾಂಟಿನೋಪಲ್ ನಗರದ ಒಂದು ಭೂಮಾರ್ಗ ಮುಚ್ಚಲ್ಪಟ್ಟ ಮೇಲೆ ಯಾವ ರೀತಿಯಾದಂಥ ಒಂದು ಆವಿಷ್ಕಾರಗಳು ಉಂಟಾದವು ಅನ್ನೋದನ್ನ ನಾವು ನೋಡೋಣ ಮಕ್ಕಳು. ಭಾರತಕ್ಕೆ ಹೊಸ ಜಲಮಾರ್ಗ ಅನ್ನುವಂಥ ಒಂದು ಅಂಶವನ್ನು ಮತ್ತೊಂದು ಪ್ಯಾರಾಗ್ರಾಫ್ ನೋಡೋಣ. ಭಾರತಕ್ಕೆ ಹೊಸ ಜಲಮಾರ್ಗ. ಓಕೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಒಂದು ಸಂಶೋಧಿಸುವಂತಹ ಕಾರ್ಯವನ್ನ ಯುರೋಪಿಯನ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ, ಪೋರ್ಚುಗೀಸರು ಅದಕ್ಕೆ ಮೊದಲಿಗೆ ನಾವು ನೋಡಬಹುದು. ಮಕ್ಕಳಿಗೆ ಗಮನ ಇಟ್ಕೊಳ್ಳಿ, ಲಿಸ್ಬನ್ ಎನ್ನುವಂತಹ ಪಟ್ಟಣದಿಂದ ಹೊರಟಂತಹ ವಾಸ್ಕೋ ಡಿ ಗಾಮ ನಾವಿಕ, ಪೋರ್ಚುಗೀಸ್ ನಾವಿಕ, ಎಲ್ಲಿಂದ? ಲಿಸ್ಬನ್ ಎನ್ನುವಂತಹ ಒಂದು ಪಟ್ಟಣದಿಂದ. ಲಿಸ್ಬನ್ನಿಂದ ಪ್ರಯಾಣವನ್ನ ಸಾಗಿಸಿರುವಂತಹ ಪೋರ್ಚುಗೀಸರ ನಾವಿಕ ವಾಸ್ಕೋ ಡಿ ಗಾಮ ನೋಡಿ, ಎಲ್ಲಿಂದ? ಲಿಸ್ಬನ್ ಎನ್ನುವಂತಹ ಪಟ್ಟಣದಿಂದ ಹೊರಟಂತಹ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾರಪ್ಪ ಅಂದ್ರೆ, ಮುಂದೆ 1498ರಲ್ಲಿ ಪಶ್ಚಿಮ ಕರಾವಳಿಯ ತೀರಕ್ಕೆ ಸಂಬಂಧಪಟ್ಟಂತ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬಲ್ಲಿ ನೋಡ್ರಿ, ಇಲ್ಲಿಂದ ಹೊರಟಂತಹ ಈತ ಕೇರಳದ ಕಲ್ಲಿಕೋಟೆ ಅಂತ ಬರ್ಬೋದು. ಕೇರಳದ ಕಲ್ಲಿಕೋಟೆ, ಅಲ್ಲಿಂದ ಕಾಪಡ್ ಎಂಬುವಂತ ಒಂದು ಗ್ರಾಮ. ಈ ಮೊದಲು ನಾವೇನಂತ ಅಧ್ಯಯನ ಮಾಡ್ತಿದ್ವಿ, ಪೋರ್ಚುಗೀಸರು
ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪಿದ ಅಂತ ಹೇಳ್ತೀವಿ. ಆದರೆ ಅದು ಪರ್ಟಿಕ್ಯುಲರ್ ಸ್ಥಳ ಕಾಪಡ್ ಎನ್ನುವಂಥದ್ದು 1498ರಲ್ಲಿ ಸಾಮಾನ್ಯ ಶಕೆ 1498ರಲ್ಲಿ ಈ ಭಾರತದ ಕೇರಳ ಪಶ್ಚಿಮದ ಭಾಗಕ್ಕೆ ಪಶ್ಚಿಮದ ಕರಾವಳಿಗೆ ಸಂಬಂಧಪಟ್ಟಂತ ಈ ಕೇರಳದ ಕಲ್ಲಿಕೋಟೆಯ ಸಮೀಪದ ಆ ಕಾಪಡ್ ಎನ್ನುವಂತಹ ಒಂದು ಪ್ರದೇಶಕ್ಕೆ ಬಂದು ಏನ್ ಮಾಡ್ತಾನೆ, ತಲುಪುತ್ತಾನೆ. ಮಕ್ಕಳೇ ಗಮನವಿಟ್ಟುಕೊಳ್ಳ್ರಿ, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ ಮೊಟ್ಟ ಮೊದಲಿಗೆ ಯಾರಂತ ನಾವು ಹೇಳ್ಬೋದು, ಇಲ್ಲಿ ವಾಸ್ಕೋ ಡಿ ಗಾಮ, ಪೋರ್ಚುಗೀಸರ ನಾವಿಕ. ಹಾಗಾದ್ರೆ ಇಲ್ಲಿ ತಾವು ಗಮನವಿಟ್ಟುಕೊಂಡಿರಬೇಕು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ದೇಶ ಯಾವುದು ಅಂತಂದ್ರೆ ಯುರೋಪಿಯನ್ ರಾಷ್ಟ್ರ ಯಾವುದಂದ್ರೆ ಪೋರ್ಚುಗೀಸ್. ಮೊಟ್ಟ ಮೊದಲ ಬಾರಿಗೆ ಪ್ರೋತ್ಸಾಹಿಸಿದಂತಹ ರಾಷ್ಟ್ರವು ಪೋರ್ಚುಗಲ್ಲೆ. ಹಾಗಾದ್ರೆ ಇಲ್ಲಿ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದಿದ್ದಾರೆ ಅನ್ನುವಂಥದ್ದು ಆದರೆ ನಿಮ್ಮ ಮನಸ್ಸಿನೊಳಗೆ ಬಂತು ಅನ್ನೋದಾದ್ರೆ, ಹಾಗೆ ಇಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರದ ಅವಶ್ಯಕತೆ ಇದೆಯಾ ಮತ್ತೊಂದು ಪ್ರಶ್ನೆ ನಮಗೆ ಅಲ್ವಾ? ಓಕೆ, ಹಾಗಾಗಿ ಇಲ್ಲಿ ಕೇರಳದ ಕಲ್ಲಿಕೋಟೆಯ ಕಾಪಡ್ ಎನ್ನುವಂಥ ಪ್ರದೇಶಕ್ಕೆ ಬಂದ ಮೇಲೆ ಆ ಮೂಲಕ ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಪರ್ಕ ಪ್ರಾರಂಭ ಆಯಿತು. ನೋಡಿ ಎಷ್ಟು ಸಂಶೋಧನೆಗಳು ನೋಡ್ತಾ ಹೋಗ್ತವೆ. ಒಂದನ್ನು ಕಳ್ಕೊಂಡ ಮೇಲೆ ಮತ್ತೊಂದರ ಆವಿಷ್ಕಾರ ಹೇಗಿದೆ ನೋಡಿ. ಹಾಗಾಗಿ ಈ ಜಗತ್ತೆನ್ನುವಂಥದ್ದು ಏನಿದೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಅಂಗೈಯಲ್ಲಿ ಸಿಕ್ಕಿದೆ. ಇವತ್ತು ಜಗತ್ತನ್ನು ನಾವು ಇವತ್ತು ನಮ್ಮ ಅಂಗೈಯಲ್ಲೇ ನಾವು ನೋಡುವಂತಹ ಸಿಚುವೇಶನ್ ಸಹ ಬಂದಿದೆ. ಹಾಗಾಗಿ ಇಲ್ಲಿ ನೋಡ್ಕೊಡ್ರಿ, ಅವತ್ತಿನ ದಿನಮಾನಗಳಲ್ಲಿ ಅಷ್ಟೊಂದು ವೈಜ್ಞಾನಿಕ ಬೆಳವಣಿಗೆಯು ಕಾಣದಂತಹ ಸಂದರ್ಭದಲ್ಲಿ 1415ನೇ ಶತಮಾನದ ಅವಧಿಯಲ್ಲೇ ಇಂತಹ ಆವಿಷ್ಕಾರಗಳು ನಡೆದಿದೆ ಅನ್ನುವಂಥದ್ದಾದರೆ ಇವತ್ತಿನ ದಿನಮಾನಗಳಲ್ಲಿ ಅದೆಷ್ಟು ಆವಿಷ್ಕಾರಗಳು ನಡೀಲಿಕ್ಕಿಲ್ಲ ಹೇಳಿ ನೋಡೋಣ. ಹಾಗೆಯೇ ಮುಂದೇನಾಯ್ತು, ವ್ಯಾಪಾರ ಮಾರ್ಗವಾಗಿ ಇದು ಮಾರ್ಪಟ್ಟಿದ್ದು. ಹೀಗೆ ಭಾರತದೊಂದಿಗೆ ಮರುವ್ಯಾಪಾರ ಸಂಬಂಧ ಬಂದ. ಯಾಕೆ ಮರುವ್ಯಾಪಾರ ಅಂತ ನಾವು ಕರಿತೀವಿ? ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು ಆಟೋಮನ್ ಟರ್ಕರು, ಆಗ ಭೂಮಾರ್ಗ ಮುಚ್ಚಲ್ಪಟ್ಟಿತ್ತು, ತೆರಿಗೆ ಹೆಚ್ಚಾಕಿದ್ರಿಂದಾಗಿ ವ್ಯಾಪಾರ ನಿಂತು ಬಿಟ್ಟಿತ್ತು. ಮತ್ತೆ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತೆ ಪ್ರಾರಂಭ ಆಯಿತು, ಅದು ಜಲಮಾರ್ಗದ ಮೂಲಕ. ಹಾಗಾಗಿ ಇದು ಮರು ವ್ಯಾಪಾರ ಸಂಬಂಧ ಮತ್ತಷ್ಟು ಏನಾಯ್ತು, ಚಲೋ ಜಾಸ್ತಿ ಆಯಿತು ಅನ್ನೋದು ನಾನು ನೋಡ್ತಾ ಹೋಗ್ತೇನೆ ಮಕ್ಕಳು. ಹಾಗಾದ್ರೆ ಈ ಮರು ವ್ಯಾಪಾರವನ್ನ ಮಾಡಿ ಅದು ಜಲಮಾರ್ಗದ ಮೂಲಕ ಪ್ರೋತ್ಸಾಹಿಸಿದಂತ ಮೊದಲ ರಾಷ್ಟ್ರ ಪೋರ್ಚುಗೀಸ್ ಮಕ್ಕಳು. ಹೀಗೆ ಪ್ರಾರಂಭ ಆಗಿರುವಂತಹ ಈ ಒಂದು ವ್ಯಾಪಾರ ಮುಂದೇನಾಗುತ್ತೆ, ಯುರೋಪಿನ ವ್ಯಾಪಾರಗಳು ಕಂಪನಿಯ ಮೂಲಕ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ಯಾವುದರ ಮೂಲಕ? ಕಂಪನಿಯ ಮೂಲಕ ಪ್ರಾರಂಭ ಆಗುತ್ತೆ ಮಕ್ಕಳೇ. ಹಾಗಾಗಿ ಯುರೋಪಿನ ವ್ಯಾಪಾರಿ ಕಂಪನಿಗಳನ್ನ ನಾವು ಪ್ರಮುಖವಾಗಿ ನೋಡಬೇಕಾಗುತ್ತೆ ಮಕ್ಕಳಿಗೆ. ಓಕೆ, ಅದರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಂಡಿದ್ದೀರಿ ಅನ್ನೋದಾದ್ರೆ ಈ ಪ್ರಶ್ನೆಗಳನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ನಾವು ನೋಡಬಹುದು ಅಂತಂದ್ರೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವರು ಯಾರು ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಹಾಗೆಯೇ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದವನು ಯಾರು, ಕಂಡುಹಿಡಿದ ದೇಶ ಯಾವುದು, ಕಂಡುಹಿಡಿದವರು ಯಾರು, ಮತ್ತು ಯಾವಾಗ, ಭಾರತದ ಯಾವ ಪಟ್ಟಣಕ್ಕೆ ಬಂದು ಆತ ತಲುಪಿದ ಅಂತಲೂ ಪ್ರಶ್ನೆ ಕೇಳ್ಬೋದು. ಭಾರತದ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವೆ ಮರು ವ್ಯಾಪಾರ ಸಂಬಂಧವನ್ನು ಕಲ್ಪಿಸಿದಂತಹ ರಾಷ್ಟ್ರ ಯಾವುದು ಮತ್ತು ಯಾವ ಮಾರ್ಗದ ಮೂಲಕ. ಇಲ್ಲಿ ಯಾವ ಮಾರ್ಗ ಅಂತಂದ್ರೆ ಭೂಮಾರ್ಗ, ಜಲಮಾರ್ಗ ಅಂತಿದೆ. ಅದು ಯಾವ ಮಾರ್ಗದ ಮೂಲಕ ಮತ್ತೆ ಪ್ರಾರಂಭಿಸಿದರು ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು. ಹೀಗೆ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳುವಂಥದ್ದು ಇರುತ್ತೆ ಮಕ್ಕಳೇ, ಅದಕ್ಕೆ ತಾವು ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟು ಯುರೋಪಿನ ವ್ಯಾಪಾರಿ ಕಂಪನಿಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಮಕ್ಕಳೇ. ಯುರೋಪಿನ ವ್ಯಾಪಾರಿ ಕಂಪನಿಗಳು. ಓಕೆ, ಭಾರತದೊಂದಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಯುರೋಪಿಯನ್ನರು ಯಾವ ರೀತಿಯಲ್ಲಿ ಕಂಪನಿಗಳನ್ನ ಸ್ಥಾಪನೆ ಮಾಡಿ ವ್ಯಾಪಾರವನ್ನ ಪ್ರಾರಂಭಿಸಿದ್ರು ಅನ್ನೋದನ್ನು ನಾವಿಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ.
ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದಾಗಿ ಅಂದರೆ ಯಶಸ್ವಿ ಪ್ರಯತ್ನ ಅಂದ್ರೆ ಯಾವುದು? ಇಲ್ಲಿ ಯಶಸ್ವಿ ಪ್ರಯತ್ನ ಅಂದ್ರೆ ಯಾವುದಂದ್ರೆ ಹೊಸ ಜನಮಾರ್ಗವನ್ನು ಹಿಡಿದಿರುವುದ ಒಂದು ಯಶಸ್ವಿ ಆ ಒಂದು ಪ್ರಯತ್ನಗಳಿಂದಾಗಿ ಯುರೋಪಿನ ಡಚ್ಚರು, ಗಮನಿಟ್ಕೊಳ್ರಿ, ಯುರೋಪಿನ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ವ್ಯಾಪಾರ ವಹಿವಾಟನ್ನ ಭಾರತದಲ್ಲಿ ಮಾಡ್ತಾ ಹೋಗ್ತಾರೆ. ಕಂಪನಿಗಳನ್ನ ಭಾರತದಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಹೀಗೆ ಇವೆಲ್ಲವುಗಳು ಭಾರತದಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಲಿಕ್ಕೆ ಶುರು ಮಾಡ್ಕೊಂಬ. ಈ ಒಂದು ಬೆಳವಣಿಗೆಯು ವಸಾಹತು ರಾಷ್ಟ್ರಗಳಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳು ಸಹ ಏನಾಗ್ತವೆ ಪರಿಣಮಿಸ್ತವೆ ಮಕ್ಕಳು. ಒಂದು ಚರಿತ್ರೆ ನಿರ್ಣಾಯಕವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಮಕ್ಕಳು. ಇದೊಂದು ವಸಾಹತು ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಾರೆ. ವಸಾಹತು ರಾಷ್ಟ್ರವನ್ನಾಗಿ ಏನು ಮಾಡ್ತಾರೆ? ಪರಿವರ್ತನೆ ಮಾಡ್ತಾ ಹೋಗ್ತಾರೆ ಮಕ್ಕಳೇ. ಈ ಎಲ್ಲ ಯುರೋಪಿಯನ್ ಕಂಪನಿಗಳು ಯಾವುದು? ಈ ಪೋರ್ಚುಗೀಸರ ಒಂದು ಯಶಸ್ವಿ ಕಾರ್ಯಾಚರಣೆ ನಂತರ ಆ ಪೋರ್ಚುಗೀಸರು, ಇಲ್ಲಿ ಡಚ್ಚರು, ಹಾಗೆಯೇ ಇಂಗ್ಲಿಷರು, ಹಾಗೆಯೇ ಫ್ರೆಂಚರು, ಇವರು ಈ ಮೂರು ರಾಷ್ಟ್ರಗಳು, ಯುರೋಪಿಯನ್ ಮೂರು ರಾಷ್ಟ್ರಗಳು ತಮ್ಮದೇ ಆದಂತಹ ಒಂದು ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತದಲ್ಲಿ ವ್ಯಾಪಾರದ ವಹಿವಾಟನ್ನು ಮಾಡ್ತಾ ಹೋಗ್ತಾರೆ ಮಕ್ಕಳು. ಇಲ್ಲಿ ನಾವು ಮೊಟ್ಟ ಮೊದಲಿಗೆ ನೋಡಬೇಕಾಗಿದ್ದು ಪೋರ್ಚುಗೀಸ್. ಯಾಕಂದ್ರೆ ಭಾರತಕ್ಕೆ ಕಾಲಿಟ್ಟಂತಹ ಜನಮಾರ್ಗದ ಮೂಲಕ ಭಾರತಕ್ಕೆ ಕಾಲಿಟ್ಟಂತಹ ಮೊಟ್ಟ ಮೊದಲಿಗರೇ ಪೋರ್ಚುಗೀಸ್ ಮಕ್ಕಳು. ನೋಡಿ, ಪೋರ್ಚುಗೀಸ್ ಒಂದು ಅಂಶ ತಾವು ಗಮನ ಇಟ್ಕೊಂಡಿರ್ಬೇಕು ಮಕ್ಕಳೇ. ಇವರೆಲ್ಲರೂ ಬಂದು ಕೇವಲ ತಕ್ಕಡಿ ಹಿಡ್ಕೊಂಡು ಬಂದಂತಹ ನನ್ನ ಮಕ್ಕಳು. ಯಾಕಂದ್ರೆ ಬೇಜಾರು ಅನ್ಸುತ್ತೆ, ನಾವು ಸಮೃದ್ಧಿಯಿಂದ ಕೂಡಿರುವಂತಹ ಈ ರಾಷ್ಟ್ರವನ್ನ, ಸಕಲ ಸಮೃದ್ಧಿಯಿಂದ ಕೂಡಿರುವಂತಹ ಈ ರಾಷ್ಟ್ರವನ್ನ ಪ್ರಜೆಗಳಾಗಿರಲಿ, ಇಲ್ಲಿನ ನಾಡಿ ಜನರಾಗಿರಲಿ, ಇಲ್ಲಿನ ಸಂಪತ್ತಾಗಿರಲಿ, ಇಲ್ಲಿನ ಸಂಸ್ಕೃತಿ ಆಗಿರಲಿ, ವೈಭವ ಆಗಿರಲಿ, ಎಲ್ಲದರಲ್ಲೂ ಸಹ ಸಂಪತ್ ಭರಿತದಿಂದ ಕೂಡಿರುವಂತಹ ರಾಷ್ಟ್ರವನ್ನ ಅಧೋಗತಿಗೆ ತಂದು ಹಾಕಿದ್ರಲ್ಲ ಇವರೆಲ್ಲರೂ ಕೂಡ್ಕೊಳ್ಳಿ. ಅದರ ನೋವು ಪ್ರತಿಯೊಬ್ಬ ಭಾರತೀಯನಲ್ಲೂ ಆಗುತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ ನಾವು ನೋಡೋಣ, ಪೋರ್ಚುಗೀಸರು ಯಾವ ರೀತಿಯಾಗಿ ತಮ್ಮ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ತೊಡಗಿಸಿಕೊಂಡ್ರು ಅನ್ನೋದನ್ನು ನೋಡೋಣ. ಭಾರತಕ್ಕೆ ಹೊಸ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲಿಗರು ಪೋರ್ಚುಗೀಸ್. ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ಮೊದಲಿಗರು ಪೋರ್ಚುಗೀಸರು. ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದರು. ಯುರೋಪಿಯನ್ನರು ಪೋರ್ಚುಗೀಸರೇ ಮತ್ತು ಭಾರತವನ್ನು ತೊರೆದ ಕೊನೆಯರು ಸಹ ಪೋರ್ಚುಗೀಸರೇ ಆಗಿದ್ದಾರೆ ಮಕ್ಕಳು. ಅಂದ್ರೆ ಭಾರತಕ್ಕೆ ಮೊಟ್ಟ ಮೊದಲಿಗೆ ಬಂದಂತಹ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು, ಮೊದಲಿಗೆ ಬಂದಂತವರು ಪೋರ್ಚುಗೀಸರು. ತಾವು ಒಂದು ಅಂಶವನ್ನು ಗಮನ ಇಟ್ಕೊಂಡಿರಬೇಕು. ಭಾರತಕ್ಕೆ ಬಂದಂತಹ ಮೊದಲಿಗರು ಪೋರ್ಚುಗೀಸರು. ಭಾರತವನ್ನು ಬಿಟ್ಟು ಕೊನೆಗೆ ಹೋದಲ್ಲ 1947 ಆಗಸ್ಟ್ 15 ಸ್ವತಂತ್ರ ಸಿಕ್ತಲ್ಲ, ಅದರ ನಂತರದಲ್ಲಿ ಕೊನೆಗೆ ಹೋದಂತಹ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಪೋರ್ಚುಗೀಸರೇ ಕೊನೆಯದು. ಸರ್ ಅದು ಹೆಂಗಂತೀರಿ ಸರ್? 1947 ಭಾರತಕ್ಕೆ ಸ್ವತಂತ್ರ ಸಿಕ್ಬಿಟ್ಟಿದೆ, ಮತ್ತೆ ಅವ್ರು ಹೆಂಗ್ರಿ ಮತ್ತೆ ಅದಾದ ನಂತರ ಹೋದ್ರು ಅಂತಂತಂದ್ರೆ, ಹೌದು, ಇವರು ಭದ್ರವಾಗಿ ನೆಲೆಸ್ಕೊಂಡಿರುವಂಥದ್ದು ಗೋವಾವನ್ನು ತಮ್ಮ ಕೇಂದ್ರವನ್ನಾಗಿಟ್ಟುಕೊಂಡು ಮಾಡ್ಕೊಂಡಿದ್ರು. ಹಾಗಾಗಿ ಗೋವಾವನ್ನ ಸಂಸ್ಥಾನಗಳ ವಿಲೀನೀಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಅದರ ಮೇಲೆ ಕಾರ್ಯಾಚರಣೆಗಳನ್ನು ಮಾಡಿ ಅವರನ್ನಿಂದ ಬಿಟ್ಟು ಓಡಿಸಬೇಕಾಯಿತು. ಬಂದಂಥವರು ಮೊದಲಿಗರೇ ಪೋರ್ಚುಗೀಸರು, ಹೋದವರು ಕೊನೆಗೆ ಪೋರ್ಚುಗೀಸರೇ ಯುರೋಪಿಯನ್ನರಲ್ಲಿ. ಆ ಒಂದು ಅಂಶ ತಮಗೆ ನೆನಪಿರಲಿ ಮಕ್ಕಳು. ವಾಸ್ಕೋಡಿ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲನೆಯ ವೈಸ್ರಾಯ್ ಆಗಿ ಪೋರ್ಚುಗೀಸರ ಅಂದ್ರೆ ವಾಸ್ಕೋಡಿ ಗಾಮ ನಾವೇನ್ ಮಾಡ್ತೀವಿ, ಇಲ್ಲಿ ವಾಸ್ಕೋಡಿ ಗಾಮ ಬಂದು ವ್ಯಾಪಾರ ವಹಿವಾಟನ್ನು ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ವ್ಯಾಪಾರ ವಹಿವಾಟಕ್ಕೆ ಒಂದು ನಾಂದಿ ಹಾಕಿದ ಮೇಲೆ ಈತನ ನಂತರ ಬಂದಂತಹ ಪೋರ್ಚುಗೀಸರ ವೈಸ್ರಾಯ್ ಯಾರು? ವಾಸ್ಕೋಡಿ ಗಾಮನ ನಂತರ ಬಂದಂತವನು ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ.
ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನ್ ಮಾಡ್ತಾನೆ, ಭಾರತಕ್ಕೆ ಪೋರ್ಚುಗೀಸರ ವೈಸ್ರಾಯ್ ಆಗಿ ಆಗಮಿಸ್ತಾನೆ ಮಕ್ಕಳೇ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬಂದ ಮೇಲೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಯಾವುದು, ಭೂಮಿ ಮೇಲೆ ಅಂದ್ರೆ ಇಷ್ಟು ಪ್ರದೇಶಗಳಲ್ಲಿ ನಾವು ಆಧಿಪತ್ಯವನ್ನು ಸ್ಥಾಪಿಸಬೇಕು, ಇಷ್ಟು ಪ್ರದೇಶಗಳಲ್ಲಿ ನಮ್ಮ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಪಡೆದುಕೊಳ್ಬೇಕು ಅನ್ನೋದರ ಬದಲಾಗಿ ಏನು ಮಾಡೋದಪ್ಪ ಅಂತಂದ್ರೆ ಯಾರು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸಮುದ್ರದ ಮೇಲಿನ ನೌಕಾಶಕ್ತಿಯನ್ನು ಬಲಪಡಿಸುವ. ಯಾಕೆ ಸಮುದ್ರದ ಮೇಲಿನ ನೌಕಾಶಕ್ತಿಯನ್ನು ಬಲಪಡಿಸಬೇಕು ಅಂತ ನೋಡ್ತಾ ಹೋದರೆ ಮಕ್ಕಳೇ, ಯುರೋಪಿಯನ್ ರಾಷ್ಟ್ರಗಳಿಂದ ಭಾರತಕ್ಕೆ ಬರಬೇಕಾದ್ರೆ ಅದು ಸಮುದ್ರ ಮಾರ್ಗದ ಮೂಲಕ ಬರಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಆ ಸಮುದ್ರ ಮಾರ್ಗದಿಂದ ಬರುವಂತಹ ಇತರ ಯುರೋಪಿಯನ್ ರಾಷ್ಟ್ರಗಳ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನ್ ಮಾಡ್ತಾರಪ್ಪ ಅಂದ್ರೆ, ಸಮುದ್ರದ ಮೇಲಿನ ನೌಕಾಶಕ್ತಿಯನ್ನು ಬಲಪಡಿಸುವಂತ ಉದ್ದೇಶಕ್ಕಾಗಿ ನೀಲಿ ನೀರಿನ ನೀತಿಯನ್ನು ಜಾರಿಗೆ ಮಾಡ್ತಾರೆ ಮಕ್ಕಳೇ. ಯಾವನ್ನ, ನೀಲಿ ನೀರಿನ ನೀತಿ. ಇಲ್ಲಿ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಗೊಂಡು ಬರ್ತಾನೆ ಮಕ್ಕಳೇ. ಯಾರು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂತ ನಾವು ಕರಿತೀವಿ. ಇದಕ್ಕೆ ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ನೀತಿ. ಇದನ್ನು ಜಾರಿಗೆ ತಂದವರು ಯಾರು ಅನ್ನೋ ಒಂದು ಪ್ರಶ್ನೆ ಕೇಳಬಹುದು. ಹಾಗಾದ್ರೆ ಏನು ಅಂತಲೂ ಸಹ ಕೇಳಬಹುದು. ಸಮುದ್ರದ ಮೇಲಿನ ನೌಕಾಶಕ್ತಿಯನ್ನ ಬಲಪಡಿಸುವ ಉದ್ದೇಶ. ಯಾಕಂದ್ರೆ ಬೇರೆ ಯಾರೂ ಸಹ ಅಲ್ಲಿ ಬರಬಾರದು. ಯಾವುದೇ ಯುರೋಪಿಯನ್ ರಾಷ್ಟ್ರಗಳು ಆ ಮಾರ್ಗದ ಮೂಲಕ ಬರಬಾರದು ಅನ್ನುವಂಥ ಉದ್ದೇಶಕ್ಕಾಗಿ ಅವರನ್ನ ತಡೆ ಹಿಡಿಲಿಕ್ಕೆ ಈ ಒಂದು ನೌಕಾಶಕ್ತಿಯನ್ನ ಸಮುದ್ರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಚ್ಚು ಬಲಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಅದುವೇ ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ನೀತಿ ಎನ್ನುವಂಥದ್ದನ್ನ ಜಾರಿಗೆ ತಂದಿರ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ, ಈತನ ನಂತರ ಯಾರ ನಂತರ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ನಂತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಏನ್ ಬರ್ತಾನೆ, ಭಾರತಕ್ಕೆ ಪೋರ್ಚುಗೀಸರ ವೈಸ್ರಾಯ್ ಆಗಿ ಬರ್ತಾನೆ. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈತ ಭಾರತಕ್ಕೆ ಯುರೋಪಿಯನ್ನರ ವಾಯ್ಸ್ರಾಯ್ ಆಗಿ ಆಡಳಿತಕ್ಕೆ ಬರ್ತಾನೆ. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದಂತಹ ಒಂದು ಸಾಮ್ರಾಜ್ಯದ ವಿಸ್ತರಣೆ, ಸಾಮ್ರಾಜ್ಯದ ಆಧಿಪತ್ಯ ಸ್ಥಾಪನೆ ಮಾಡಿರುವಂಥದ್ದು ಯಾರಪ್ಪ ಅಂತಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕನ ಆಳ್ವಿಕೆಗೆ ಸಂಬಂಧಪಟ್ಟಿದೆ. ಆತ ಏನು ವೈಸ್ರಾಯ್ ಆಗಿ ಬಂದಿರ್ತಾನೆ ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಇವನ ಆಳ್ವಿಕೆ ಕಾಲದಲ್ಲಿ ನಿಜವಾದ ಒಂದು ಸಂಸ್ಥಾಪಕ ಅಂತ ಅನಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಇವನ ಸಾಮ್ರಾಜ್ಯ ಸಾಮಾನ್ಯ ಶಕೆ 1510ರಲ್ಲಿ ನೋಡ್ರಿ, ಸಾಮಾನ್ಯ ಶಕೆ 1510ರಲ್ಲಿ ಭಾರತದ ಗೋವೆಯನ್ನ ಬಿಜಾಪುರದ ಸುಲ್ತಾನರಿಂದ, ನೋಡಿಲಿ, ಭಾರತದ ಗೋವೆಯನ್ನ 1510ರಲ್ಲಿ ಸಾಮಾನ್ಯ ಶಕೆ 1510ರಲ್ಲಿ ಗೋವೆಯನ್ನ ವಶಪಡಿಸಿಕೊಂಡು, ಈಗಿನ ಗೋವಾವನ್ನ ಯಾರ್ದ, ಬಿಜಾಪುರದ ಸುಲ್ತಾನರಿಂದ ಗೋವೆಯನ್ನು ಗೆದ್ದುಕೊಂಡು ಏನ್ ಮಾಡ್ತಾನೆ, ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡ್ತಾನೆ. ಮಕ್ಕಳು ತಮಗಳ ನೆನಪಿರಲಿ, ಎಲ್ಲಿಂದಲೋ ಬಂದು ವ್ಯಾಪಾರ ಅಂದುಕೊಂಡು ಬಂದಂತಹ ಈ ಪೋರ್ಚುಗೀಸರು ಈ ಗೋವೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಏನೇನು ಮಾರ್ಗಗಳು ಬೇಕು ಅವೆಲ್ಲವನ್ನ ಅನುಸರಿಸಿ ಸಾಮಾನ್ಯ ಶಕೆ 1510ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಬಿಜಾಪುರದ ಸುಲ್ತಾನನ ಮೇಲೆ ದಾಳಿಯನ್ನು ಮಾಡಿ ಅದನ್ನ ವಶಪಡಿಸಿಕೊಳ್ತಾರೆ ಮಕ್ಕಳು. ಹೀಗೆ ಮುಂದೆ ಒಂದು ಶತಮಾನಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯತೆಯನ್ನು ಪಡ್ಕೊಂಡ್ರು ಮಕ್ಕಳೇ. ಇವರು 1 ಶತಮಾನಗಳ ಕಾಲ, ಗಮನ ಇಟ್ಕೊಂಡ್ರಿ, 100 ವರ್ಷಗಳ ಕಾಲ ಭಾರತದಲ್ಲಿ ತಮ್ಮದೇ ಆದಂತಹ ಒಂದು ಪ್ರಶ್ನಾತೀತ ಏಕಸ್ವಾಮ್ಯತೆಯನ್ನ ಪಡ್ಕೊಂಡ್ರು. ಇವರನ್ನ ಬಿಟ್ಟರೆ ಬೇರೆ ಯಾವ ಯುರೋಪಿಯನ್ ರಾಷ್ಟ್ರಗಳು, ಬೇರೆ ಯಾವ ಯುರೋಪಿಯನ್ ಶಕ್ತಿಗಳು ಭಾರತದಲ್ಲಿ ವ್ಯಾಪಾರ ಮಾಡುವಂತಹ ಒಂದು ಅವಕಾಶ ಸಿಗದಂಗೆ 1 ಶತಮಾನಗಳ ಕಾಲ ಏನ್ ಮಾಡಿದ್ರು ಮಕ್ಕಳಿಗೆ. ತದನಂತರದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಪೋರ್ಚುಗೀಸರು ಡಚ್ಚರು ಮತ್ತು ಇಂಗ್ಲಿಷರ ಆಗಮನದಿಂದಾಗಿ ಏನಾಗುತ್ತೆ ಮಕ್ಕಳೇ, ಇವರ ಒಂದು ಅವನತಿಯ ಹಾದಿ ಆಗುತ್ತೆ ಮಕ್ಕಳೇ. ಕೇವಲ ಒಂದು ಗೋವಾಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಇಲ್ಲಿವರೆಗೂ ಇವತ್ತಿನ ತರಗತಿಯನ್ನು
ನಾವು ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಈ ಅಂಶಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಪ್ರಶ್ನೆಗಳನ್ನ ಕೇಳ್ಬೋದು ಅಂತಂದ್ರೆ ನೋಡ್ಬೋದು. ಭಾರತಕ್ಕೆ ಮೊಟ್ಟ ಮೊದಲಿಗೆ ಆಗಮಿಸಿದಂತಹ ಯುರೋಪಿಯನ್ ರಾಷ್ಟ್ರ ಯಾವುದು? ಕೊನೆಯದಾಗಿ ಇಲ್ಲಿಂದ ಭಾರತಕ್ಕೆ ಕಾಲ್ ಕಿತ್ತವರು ಯಾರು ಅಂತ ಸಹ ಒಂದು ಪ್ರಶ್ನೆನ ಕೇಳಬಹುದು. ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದಂಥವರು ಯಾರು ಸಹ ಅಂತನೂ ಪ್ರಶ್ನೆನ ಕೇಳುವಂಥ ಚಾನ್ಸಸ್ ಇರುತ್ತೆ. ನೀವು ಇದು ನಿಮಗೆ ನಾನು ಪ್ರಶ್ನೆ ಕೊಟ್ಟಿರ್ತೀನಿ, ಅವುಗಳನ್ನು ನೀವು ನೋಟ್ ಮಾಡ್ಕೊಳ್ಳೇಬೇಕು. ಅದು ಹೋಮ್ವರ್ಕ್ ಸಹ ನಿಮಗೆ ಆಗಿರುತ್ತೆ ಮಕ್ಕಳು. ಇನ್ನು ಅಲ್ಮೇಡನ ನಂತರ ಭಾರತಕ್ಕೆ ಆಗಮಿಸಿದಂತಹ ವೈಸರಾಯ್ ಯಾರು? ಈತ ಗೋವೆಯನ್ನ ಯಾರಿಂದ ಯಾವಾಗ ವಶಪಡಿಸಿಕೊಂಡ ಅನ್ನೋಂಥದ್ದು. ಹಾಗೆಯೇ ಪೋರ್ಚುಗೀಸರ ಅವನತಿ ಯಾರಿಂದ ಆಯಿತು ಅಂತಲೂ ಸಹ ಏನು ಮಾಡ್ಬೋದು, ಪ್ರಶ್ನೆಗಳನ್ನ ಕೇಳಬಹುದು. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಗೃಹ ಪಾಠದಲ್ಲಿ ಸಹ ಇದನ್ನ ಮಾಡ್ಕೊಳ್ಬೇಕು ಮಕ್ಕಳೇ. ಓಕೆ, ನಂತರದ ತರಗತಿಯಲ್ಲಿ ನಾನು ಇದರ ಒಂದು ಮುಂದಿನ ಭಾಗವನ್ನು ಮುಂದುವರಿಸ್ತೀನಿ ಮಕ್ಕಳೇ. ಥ್ಯಾಂಕ್ ಯು ವೆರಿ ಮಚ್.